ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮೊಟ್ಟಿಗೆ ಕರ್ತನ ಸನ್ನಿಧಿಯಲ್ಲಿ ಸೇರಬಲಿಕ್ಕೆ ನಾನು ಸಂತೋಷ ಪಡುವನಾಗಿದ್ದೇನೆ. ನೀವೆಲ್ಲರೂ ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡು ಕರ್ತನನ್ನ ನೀವು ಆರಾಧಿಸಿದಿರಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ಕರ್ತ ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಈ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ನಮ್ಮ ಧ್ಯಾನಕ್ಕಾಗಿ ನಾವು ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸಿಕೊಳ್ಳೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ವಾಕ್ಯವು ಹೀಗೆ ಹೇಳ್ತದೆ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಅಂದರೆ ಮತ್ತೆ ಹೇಳ್ತಾನೆ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಡು ನಾಟ್ ಕ್ವೆಂಚ್ ದಿ ಸ್ಪಿರಿಟ್ ಅಂತ ಹೇಳಿ. ಅಂದ್ರೆ ಪವಿತ್ರಾತ್ಮನನ್ನ ನೀವು ಆರಿಸಬೇಡ್ರಿ ಎಂಬುದಾಗಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಲೈಟ್ ಇರುತ್ತೆ, ಫ್ಯಾನ್ ಹಾಕೊಳ್ತವೆ. ನಂದಿಸುವುದಂದ್ರೆ ಆನ್ ಇರೋ ಲೈಟ್ ಅನ್ನ ಆಫ್ ಮಾಡುವುದು ಅಥವಾ ಹಾಕಿರೋ ಫ್ಯಾನ್ ಅನ್ನ ಆಫ್ ಮಾಡುವಂಥದ್ದು. ಇದು ನಂದಿಸುವುದು. ಬೇರೆ ಭಾಷೆಯಲ್ಲಿ ತರ್ಜುಮೆಗಳಲ್ಲಿ ನೋಡಿದ್ರೆ ಅದು ಹಾಗೆ ಹೇಳ್ತದೆ, ನೀವು ಅದನ್ನ ಆರಿಸಬೇಡ್ರಿ ಎಂಬುದಾಗಿ. ಅಂದ್ರೆ ನಾನು ಹೇಳಿದ ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದ್ವಿ. ಇವಾಗ ನಾನು ಲೈಟ್ ಅನ್ನ ಆರಿಸಿರಿ ಎಂಬುದಾಗಿ ಹೇಳುವುದಾದ್ರೆ ಅರ್ಥ, ಲೈಟ್ ಅನ್ನು ನಾನು ಆರಿಸ್ತಾ ಇದ್ದೇನೆಂದ್ರೆ ಅದರ ಏನು ಫಂಕ್ಷನಾಲಿಟಿಗಳಿದಾವೆ, ಅದರ ಕೆಲಸ ಏನಿದೆ ಅದು ಮಾಡದ ಹಾಗೆ ನಾನು ನಿಲ್ಲಿಸುವುದು. ಇದು ಲೈಟ್ ಆಫ್ ಮಾಡೋ ರೀತಿ. ಅಂದ್ರೆ ಫ್ಯಾನ್ ಆಫ್ ಮಾಡೋದು ಅಂದ್ರೆ, ಈಗ ಫ್ಯಾನ್ ಅದರ ಕೆಲಸವೇನು, ನಾನು ಸ್ವಿಚ್ ಹಾಕಿದಾಗ ಅದು ತಿರುಗಿ ಗಾಳಿಯನ್ನ ಕೊಡಬೇಕು. ಈಗ ನಾನು ಅದನ್ನ ಆಫ್ ಮಾಡೋದ್ರ ಅರ್ಥ ಅದು ಇನ್ನು ಮೇಲೆ ತಿರುಗಬಾರದೆಂಬುದಾಗಿ ನಾನು ಮಾಡೋ ಕೆಲಸ. ಅಂದ್ರೆ ಪವಿತ್ರಾತ್ಮನನ್ನ ನೀವು ನಂದಿಸಬೇಡ್ರಿ ಅಂದ್ರೆ ಅರ್ಥ, ಪವಿತ್ರಾತ್ಮನು ಮಾಡುವ ಕೆಲವು ಕೆಲಸಗಳಿದೆ, ಅದನ್ನು ಮಾಡದ ಹಾಗೆ ನಾನು ಮಾಡುವುದು. ಅರ್ಥ ಆಗ್ತಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಪೌಲನು ಥೆಸಲೋನಿಕದವರಿಗೆ ಹೇಳ್ತಾ ಇದ್ದಾನೆ, ಅಲ್ಲಿನ ಆ ಸಭೆಯಲ್ಲಿ ಯಾವ ಕೆಲಸಗಳನ್ನಾಗಲಿ ಯಾವ ಕ್ರಿಯೆಗಳನ್ನು ನೋಡಿ ಮಾತನ್ನು ಹೇಳ್ತಿದ್ದ ನಮಗೆ ಅಲ್ಲಿ ಸ್ಪಷ್ಟವಿರುವುದಿಲ್ಲ. ಆದರೆ ಆ ಸಭೆಗೆ ಒಂದು ಆಲೋಚನೆಯನ್ನು ಆತನು ಕೊಡ್ತಾ ಇದ್ದಾನೆ. ಪ್ರಿಯ ಸಭೆಯೇ, ಇವತ್ತು ನಮಗೂ, ನಮ್ಮ ಸಭೆಗಳಿಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ವೈಯಕ್ತಿಕ ಜೀವಿತಗಳಿಗಿರ್ಬೋದು ಆತನ ಹೇಳ್ತಿದ್ದಾನೆ, ಪ್ರಿಯ ನನ್ನ ಸಹೋದರ ಸಹೋದರರೇ ಅಥವಾ ಪ್ರಿಯ ಸಭೆಯೇ, ನೀವು ಪವಿತ್ರಾತ್ಮನನ್ನ ನಂದಿಸಬೇಡ್ರಿ. ಅಂದ್ರೆ ಪವಿತ್ರಾತ್ಮನು ತಾನು ಮಾಡಬೇಕಾಗಿರುವ ಕೆಲಸ ಕಾರ್ಯಗಳಿಗೆ ನೀವು ಅಡ್ಡಿಪಡಿಸಬೇಡ್ರಿ. ಆತನು ಮಾಡಲಿಕ್ಕಿರುವ ತನ್ನ ಫಂಕ್ಷನಾಲಿಟೀಸ್ ಏನಿದೆ, ತಾನು ಯಾವುದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೋ ಆ ಕೆಲಸಗಳು ಆಗದಂತೆ ನೀವು ಅಡ್ಡಿ ಆಗಬೇಡ್ರಿ, ಅದನ್ನು ಆರಿಸಬೇಡ್ರಿ ಎಂಬುದಾಗಿ ಪೌಲನು ಥೆಸಲೋನಿಕದವರಿಗೆ ಬರೀತಾನೆ. ಕೇವಲ ಆ ಸಭೆಗಳಿಗಲ್ಲ, ಇವತ್ತು ನಮಗೂ ನಮ್ಮೆಲ್ಲರಿಗೂ ಸಹ ಅದು ಅನ್ವಯಿಸುವಂತದ್ದಾಗಿದೆ. ಪ್ರಿಯ ಸಭೆಯೇ, ನಾವು ಇವತ್ತೇನ್ ಮಾಡ್ಬೇಕಂದ್ರೆ, ನಾವು ಸಹ ಪವಿತ್ರಾತ್ಮನನ್ನ ನಂದಿಸದಂತೆ, ಅದು ಹಾರಿ ಹೋಗದಂತೆ ನಮ್ಮ ಜೀವಿತಗಳಲ್ಲಿರಬಹುದು, ನಮ್ಮ ಸಭೆಗಳಲ್ಲಿರಬಹುದು, ನಮ್ಮ ಕುಟುಂಬಗಳಲ್ಲಿರಬಹುದು, ನಾವು ಅದನ್ನು ಆರಿಸದಂತೆ ನಾವು ನೋಡಿಕೊಳ್ಳೋರಾಗಬೇಕು. ಅದನ್ನ ಆರಿಸುವುದು ಅಥವಾ ಅದನ್ನ ಕ್ರಿಯೆ ಇಲ್ಲದ ಹಾಗೆ ಮಾಡುವಂತದಕ್ಕಿಂತ ಮುಂಚೆ ಮೊದಲಾಗಿ ನಾವು ಪವಿತ್ರಾತ್ಮನ ಕೆಲಸಗಳೇನೆಂಬುದಾಗಿ ನಾವು ನೋಡಿಕೊಳ್ಳೋಣ. ನಾನು ಎಕ್ಸಾಂಪಲ್ ಹೇಳಿದೆ, ಲೈಟ್, ಒಂದು ಬಲ್ಬ್ ಅನ್ನ ಆರಿಸ್ತೇನೆ ಅಂದ್ರೆ ಅದು ಬೆಳಕು ಕೊಡಬೇಕು. ಅದು ಅದರ ಕರ್ತವ್ಯ, ಅದರ ಕೆಲಸ, ಅದಕ್ಕೋಸ್ಕರವಾಗಿ ಅದು ನಿರ್ಮಿತವಾಗಿದೆ. ಆದರೆ ಪವಿತ್ರಾತ್ಮ ನಮಗೆ ಯಾವುದಕ್ಕಾಗಿ ಕೊಡಲ್ಪಟ್ಟಿದ್ದಾರೆ? ಇವತ್ತು ನಾನು ಅದನ್ನ ನಂದಿಸ್ತಾ ಇದ್ದೇನೆ ಅಂದ್ರೆ ನಾನು ಏನ್ ಕೆಲಸ ಮಾಡ್ತಾ ಇದ್ದೇನೆ, ಯಾವ ಕೆಲಸವನ್ನು ನಾನು ನಿಲ್ಲಿಸ್ತಾ ಇದ್ದೇನೆ, ನಾವು ನೋಡಿಕೊಳ್ಳೋಣ. ಮೊದಲಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ. ನಾವು ಈ ಅಧ್ಯಾಯವನ್ನ ಮೊದಲ ವಚನದಿಂದ ನಾವು ಓದ್ಕೊಳ್ತಾ ಬಂದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ತಾನು ಏರಿ ಹೋಗುವುದರ ವಿಷಯವಾಗಿ ತಾನು ಮಾತನಾಡ್ತಿದ್ದಾರೆ. ತಂದೆಯ ಬಳಿಗೆ ಹೋಗುವ ವಿಷಯವಾಗಿ ಶಿಷ್ಯರೊಟ್ಟಿಗೆ ಮಾತನಾಡ್ತಾರೆ. ಮಾತನಾಡುವ ಸಂಗತಿ ಶಿಷ್ಯರಿಗೆ ಅದು ಸುಲಭವಾದ ಸಂಗತಿ ಅಲ್ಲ. ಶಿಷ್ಯರು ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ನೀವು 14ನೇ ಅಧ್ಯಾಯ ಮೊದಲ ಭಾಗದಲ್ಲಿ ನೋಡಿದ್ರೆ ಆತನು ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನೀವು ಎದುರ್ಕೊಳ್ಬೇಡ್ರಿ. ಈಗ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ, ನಿಮ್ಮ ಹೃದಯವು ಕಳವಳಗೊಳ್ತದೆ. ಓಕೆ, ನಿಮ್ಮ ನಂಬಿಕೆಗಳು ಅಸ್ಥಿರವಾಗದಂತೆ ನೀವು ನೋಡಿಕೊಳ್ಳಬೇಕು. ಯಾಕಂದ್ರೆ ಆತನು ಹೇಳುವ ಸಂಗತಿ ಅಷ್ಟು ಕಠಿಣವಾಗಿದೆ. ಕಳೆದ 3.5 ವರ್ಷಗಳು ಯೇಸು ಕ್ರಿಸ್ತನೊಟ್ಟಿಗೆ ಅವರು ಸೇವೆಗಳನ್ನ ಮಾಡಿದ್ದಾರೆ. ಈಗ ಆತನು 14ನೇ ಅಧ್ಯಾಯದಲ್ಲಿ ಆತನು ಹೇಳುವ ಸಂಗತಿಯೆಲ್ಲ ನೋಡೋದಾದ್ರೆ, ಆತನು ಅವರನ್ನು ಬಿಟ್ಟು ಹೋಗುವ ಸಂಗತಿಗಳನ್ನ ಮಾತನಾಡ್ತಿದ್ದಾರೆ. ಶಿಷ್ಯರು ಈಗಾಗಲೇ ನಾವು ಕೆಲವು ಸಂಗತಿಗಳನ್ನ ನಾವು ನೋಡಿಕೊಳ್ಳೋದಾದ್ರೆ, ಆತನ ಸಹಾಯವಿಲ್ಲದೆ ಅವರ ಸೇವೆಯು ಅಷ್ಟು ಬಲವಾಗಿಲ್ಲ. ಒಂದು ತಂದೆಯು ತನ್ನ ಮಗನನ್ನ ಕರೆದುಕೊಂಡು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಈ ರೀತಿಯಾಗಿ ದೂರನ್ನು ಕೊಡ್ತಾನೆ, ಕಂಪ್ಲೇಂಟ್ ಕೊಡ್ತಾರೆ. ಏನೆಂಬುದಾಗಿ, ನನ್ನ ಮಗನನ್ನ ನಿನ್ನ ಶಿಷ್ಯರ ಬಳಿ ಸಹ ಕರೆದುಕೊಂಡು ಹೋದ್ವಿ, ಆದ್ರೆ ಅವರು ನನ್ನ ಮಗನಿಗೆ ಒಳಿತು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇಲ್ಲ ಸ್ವಸ್ಥಪಡಿಸಲಿಕ್ಕೆ ಆಗ್ಲಿಲ್ಲ ಎಂಬುದಾಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರನ್ನ, ಅಲ್ಪ ವಿಶ್ವಾಸಿಗಳ ಇನ್ನೆಷ್ಟು ದಿನ ನಾನು ನಿಮ್ಮೊಟ್ಟಿಗೆ ಇರ್ಲಿಕ್ಕೆ ಆಗ್ತದೆ ಎಂಬುದಾಗಿ ಅವರನ್ನ ಗದರಿಸಿದ ಸಹ ನಾವು ನೋಡ್ತೇವೆ. ಅಂದ್ರೆ ಶಿಷ್ಯರಿಗೆ ಯೇಸು ಕ್ರಿಸ್ತನ ಮೇಲೆ ಬಹು ಅವಲಂಬಿತರಾಗಿದ್ದು ಸಹ ನಮಗೆ ಗೊತ್ತಾಗ್ತಾ ಇದೆ.
ಆ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಈ 14ನೇ ಅಧ್ಯಾಯದಲ್ಲಿ ಅವರಿಗೆ ಹೇಳುವ ಸಂಗತಿಗಳಿಗೆ ಖಂಡಿತವಾಗಲೂ ಶಿಷ್ಯರ ಒಂದು ನಂಬಿಕೆ ಅಥವಾ ಶಿಷ್ಯರ ಮನಸ್ಸಿನಲ್ಲಿ ದುಗುಡ ಉಂಟಾಗ್ತದೆ ಎಂಬುದಾಗಿ ಭಾವಿಸಿದ ಯೇಸು ಕ್ರಿಸ್ತನು ಅಧ್ಯಾಯದ ಮೊದಲ ಭಾಗದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಶಿಷ್ಯರೇ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕಾರಣ ಈಗ ಹೇಳುವ ಸಂಗತಿ ಏನಂದ್ರೆ, ಆತನು ಹೇಳ್ತಾನೆ, ನಾನು ನನ್ನ ತಂದೆಯ ಬಳಿಗೆ ಏರಿ ಹೋಗಬೇಕು. ಓಕೆ, ಅಲ್ಲಿಗೆ ಹೋಗಿ ಬಂದ ಮೇಲೆ ನಾನು ತಿರುಗಿ ಬಂದು ನಿಮ್ಮನ್ನು ಸಹ ಅಲ್ಲಿಗೆ ಕರೆದುಕೊಂಡು ಹೋಗ್ತಾನೆ. ನಾನು ಅಲ್ಲಿ ಹೋಗುವ ಸಂಗತಿ ಏನಂದ್ರೆ, ಅಲ್ಲಿಗೆ ನಿಮಗೋಸ್ಕರವಾಗಿ ನಾನು ಬಿಡಾರಗಳನ್ನು ಸಿದ್ಧಪಡಿಸಬೇಕು. ಒಂದು ವೇಳೆ ಇಲ್ಲದಿದ್ದರೆ ನಾನು ನಿಮಗೆ ಅದನ್ನು ತಿಳಿಸ್ತಾ ಇದ್ದೆ ಎಂಬುದಾಗಿ ಯೇಸು ಕ್ರಿಸ್ತನು ಅವರನ್ನು ಬಿಟ್ಟು ಹೋಗ್ತಾರೆ ಎಂಬುದಾದ ಸಂಗತಿಯನ್ನ ಶಿಷ್ಯರಿಗೆ ಅಲ್ಲಿ ಹೇಳ್ತಾರೆ. ಶಿಷ್ಯರ ಹೃದಯವು ಕಳವಳಗೊಳ್ಳುತ್ತದೆ. ಆತನು ಏರಿ ಹೋದ ಮೇಲೆ ನಮ್ಮ ಸಂಗತಿ ಏನು? ಕಾರಣ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಯೆರೂಸಲೇಮಿನ ಅವತ್ತಿನ ದಿನ ಸಂಗತಿಯನ್ನು ನೋಡಿದ್ರೆ ಯೇಸು ಕ್ರಿಸ್ತನನ್ನಾಗಲಿ ತನ್ನ ಶಿಷ್ಯರನ್ನಾಗಲಿ ಯಾವ ಸಮಯದಲ್ಲಿ ಹಿಡಿದಾಕಣ ಎಂಬುದಾಗಿ ಅವತ್ತಿನ ಅಲ್ಲಿನ ನಾಯಕರುಗಳಾಗಲಿ ಅಧಿಕಾರಿಗಳಾಗಲಿ ಅವತ್ತಿನ ಧರ್ಮಗುರುಗಳು ಅಲ್ಲಿ ನೋಡ್ತಾ ಇರ್ತಾರೆ. ನಮಗಿದು ಚೆನ್ನಾಗಿ ಗೊತ್ತಿರುವ ಒಂದು ಸಂಗತಿ. ಯೇಸು ಕ್ರಿಸ್ತನ ಇಲ್ಲದಿದ್ದರೆ ಶಿಷ್ಯರು ಯಾವ ಪರಿಸ್ಥಿತಿಗೆ ಅವರು ಬಿದ್ದು ಹೋಗ್ತಾರೆ ಎಂಬ ಆಲೋಚನೆ ಸಹ ಅದು ಚಿಂತಾಜನಕವು. ಓಕೆ, ಅದಕ್ಕೆ ಯೇಸು ಕ್ರಿಸ್ತನು 14ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅವರಿಗೆ, ಆಗ ಅಂದ್ರೆ ನಾನು ಏರಿ ಹೋಗಿ ತಂದೆಯ ಬಳಿಯಲ್ಲಿ ನಾನು ನಿಮ್ಮನ್ನ ಒಬ್ಬಂಟಿಗರನಾಗಿ ನಾನು ಬಿಡೋದಿಲ್ಲ. ನಾನು ಹೋದ ಮೇಲೆ ನಾನು ಮಾಡುವ ಒಂದು ಕೆಲಸವಿದೆ. ಏನಂದ್ರೆ 14ನೇ ಅಧ್ಯಾಯ 16ನೇ ವಚನ ಹೇಳ್ತಾನೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನೊಂದು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಆತನ ಸಿದ್ಧನಿದ್ದಾನೆ. ನೀವು ಕಳವಳಗೊಳ್ಳಬೇಡ್ರಿ, ನೀವು ಎದುರ್ಕೊಳ್ಳಬೇಡ್ರಿ. ನಾನು ಏರಿ ಹೋಗ್ತಾ ಇದ್ದೇನೆ, ನಾನು ನಿನ್ನನ್ನು ಬಿಟ್ಟು ಹೋಗ್ತಿದ್ದೇನೆ ಎಂಬುದಾಗಿ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಣ ನಾನು ತಂದೆಯ ಬಳಿಗೆ ಹೋದ ತಕ್ಷಣ ನಾನು ತಂದೆಯ ಬಳಿಯಲ್ಲಿ ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಏನಂದ್ರೆ, ನಾನು ನನ್ನ ತಂದೆಯನ್ನ ಕೇಳಿಕೊಳ್ಳುವೆನು. ಆತನೇನ್ ಮಾಡ್ತಾನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನ ಗಮನಿಸಬೇಕು. ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹಲ್ಲೆಲೂಯಾ. ಅದನ್ನ ಹೇಳ್ತಿದ್ದಾನೆ, ನಾನು ಏರಿ ಹೋಗ್ತಾ ಇದ್ದೇನೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೇನೆ ಎಂಬುದಾಗಿ ನೀವು ಕಳವಳಗೊಳ್ಳುವ ಅವಶ್ಯಕತೆ ಇಲ್ಲ, ನೀವು ಎದುರ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ನನ್ನ ತಂದೆಯ ಬಳಿಯಲ್ಲಿ ನಾನು ಮಾಡುವ ಪ್ರಾರ್ಥನೆಯ ನಿಮಿತ್ತವಾಗಿ ನನಗೆ ಬದಲಾಗಿ ನಿಮಗೊಬ್ಬ ಸಹಾಯಕನನ್ನ ಆತನು ಕಳಿಸಿಕೊಡ್ತಾನೆ. ಆ ಸಹಾಯಕನ ಏನ್ ಮಾಡ್ತಾನಂದ್ರೆ, ಸದಾಕಾಲವು ನಿಮ್ಮ ಸಂಗಡ ಇರುವುದಕ್ಕೆ ಆತನು ಕೊಡಲ್ಪಡುವನಾಗಿದ್ದಾನೆ. ಅರ್ಥ ಆಗ್ತಿದ್ಯಾ? ಯೇಸು ಕ್ರಿಸ್ತನು ಏರು ಹೋಗ್ತಾ ಇದ್ದಾನೆ. ಶಿಷ್ಯರ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಶಿಷ್ಯರ ಬಳಿ ಹೇಳ್ತಿದ್ದಾನೆ, ನೀವು ಇದರ ಮುಂದೆ ಆಗುವ ಸಂಗತಿಯ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ. ಸದಾಕಾಲವು ನಿಮ್ಮ ಸಂಗಡ ಇರುವುದಕ್ಕಾಗಿ ನನ್ನ ತಂದೆ ನಿಮಗೊಬ್ಬ ಸಹಾಯಕನನ್ನ ಆತನು ಅನುಗ್ರಹಿಸಿ ಕೊಡ್ತಾ ಇದ್ದಾನೆ. ಈ ಸಹಾಯಕನ ಯಾರೆಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತು. ಇದೇ ಅಧ್ಯಾಯದ 17ನೇ ವಚನ ನಾವು ನೋಡ್ತಾ ಹೋದ್ರೆ ಸಹಾಯಕನ ಯಾರಂದ್ರೆ ಸತ್ಯದ ಆತ್ಮನ ಎಂಬುದಾಗಿ ಆತನು ಹೇಳ್ತಾನೆ. ಆ ಸತ್ಯದ ಆತ್ಮನು ಪವಿತ್ರಾತ್ಮನ ಎಂಬುದಾಗಿ ನಾವು ಮತ್ತೆ ಮುಂದಿನ ವಚನದಲ್ಲಿ ಓದ್ತಾ ಹೋದ್ರೆ ನಮಗೆ ಗೊತ್ತಾಗ್ತದೆ. ಅಂದ್ರೆ ನಿಮಗೆ ಒಬ್ಬ ಸಹಾಯಕನನ್ನಾಗಿ ನನ್ನ ತಂದೆ ಪವಿತ್ರಾತ್ಮನನ್ನ ಕಳಿಸಿಕೊಡ್ತಾನೆ. ಆ ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂದ್ರೆ, ಸದಾಕಾಲವು ಆತನು ನಿಮ್ಮ ಸಂಗಡ ಇರ್ತಾನೆ. ನೀವು ಮಾಡ್ಲಿಕ್ಕಿರುವ ಸೇವೆಗಳಲ್ಲಿ, ನಿಮಗೆ ಬರುವ ಆಲೋಚನೆಗಳಲ್ಲಿ, ನೀವು ಹೋಗಬೇಕಾಗಿರುವ ಜೀವಿತದ ಮಾರ್ಗಗಳಲ್ಲಿ, ನಿಮ್ಮ ಸೇವಾ ಮಾರ್ಗಗಳಲ್ಲಿ ಆತ ನಿಮಗೆ ಜೊತೆಗಾರನಾಗಿ ಸದಾಕಾಲವು ಆತನು ಇರ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಹೊರಟಿಗೆ ನುಡಿತಾ ಇದ್ದಾನೆ. ನಾವು ಮುಂದೆ ಹೋಗೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನಕ್ಕೆ ಬರುವಾಗ ಆತನಲ್ಲಿ ಹೇಳ್ತಾನೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನು. ಅಂದ್ರೆ ಅರ್ಥ ಆಯ್ತಲ್ಲ, ನಾನು ಆವಾಗಲೇ ಹೇಳಿದೆ. ಆ ಸಹಾಯಕನ ಯಾರಂದ್ರೆ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನು. ಆ ಪವಿತ್ರಾತ್ಮನಿಗೆ ಇದನ್ನು ಸಹಾಯಕನೆಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಆತನ ಏನ್ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಬರೀತಾ ಇದ್ದಾರೆ. ಆ ಸಹಾಯಕನು ಏನ್ ಮಾಡ್ತಾರೆ 26ನೇ ವಚನ ನೋಡ್ತೇವೆ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹಲ್ಲೆಲೂಯಾ. ನಾವು ಪವಿತ್ರಾತ್ಮನ ಮತ್ತೊಂದು ಕ್ರಿಯೆಯನ್ನ, ಮತ್ತೊಂದು ಕರ್ತವ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲಾಗಿ ನಾವು ನೋಡಿದ್ವಿ 16ನೇ ವಚನದಲ್ಲಿ ಆತನು ಹೇಳ್ತಾನೆ, ಸಹಾಯಕನು ಬಂದು ಸದಾಕಾಲವು ನಿಮ್ಮ ಸಂಗಡದಲ್ಲಿ ಇರ್ತಾನೆ. ಅಂದ್ರೆ ಆತನು ಶಿಷ್ಯರ ಸಂಗಡದಲ್ಲಿ, ಅಂದ್ರೆ ಇವತ್ತಿನ ಸಭೆಗಳ ಸಂಗಡದಲ್ಲಿ, ನಮ್ಮ ಸಂಗಡದಲ್ಲಿ ಇರ್ಲಿಕ್ಕಾಗಿ ಆತನು ಅನುಗ್ರಹಿಸಲ್ಪಟ್ಟಿದ್ದಾನೆ. ನಮ್ಮ ಜೊತೆಯಲ್ಲಿ ಸದಾಕಾಲವು ಇರ್ಲಿಕ್ಕಾಗಿ. ನಾವು ಎರಡನೇದಾಗಿ ನೋಡ್ತೇವೆ, ಆತನು ಹೇಳ್ತಾ ಇದ್ದಾನೆ, ಆ ಸಹಾಯಕನು ಅಂದ್ರೆ ಪವಿತ್ರಾತ್ಮನು ತಂದೆ ಏನಕ್ಕೆ ಅನುಗ್ರಹಿಸ್ತಾ ಇದ್ದಾನೆ ಅಂದ್ರೆ, ಆತನು ನಿಮಗೆ ಎಲ್ಲವನ್ನ ಉಪದೇಶಿಸಲಿಕ್ಕಾಗಿ ಆತನು ಕೊಡಲ್ಪಡ್ತಾ ಇದ್ದಾನೆ. ಮತ್ತು ಆತನು ಕೇವಲ ತಾನು ಉಪದೇಶ ಮಾಡುವಷ್ಟಲ್ಲೇ, ಈಗಾಗಲೇ ನಾನು ನಿಮಗೆ ಬೋಧಿಸಿರುವ ಎಲ್ಲಾ ಸಂಗತಿಗಳನ್ನ ನಿಮ್ಮ ನೆನಪಿಗೆ ತರ್ತಾರೆ. ಅಂದ್ರೆ ಈಗಾಗಲೇ ಯೇಸು ಕ್ರಿಸ್ತನು ಅವರಿಗೆ ಬೋಧಿಸಲ್ಪಟ್ಟ ಸಂಗತಿಗಳು ಆಲ್ರೆಡಿ ಇದೆ, ಅವುಗಳನ್ನ ನೆನಪಿಗೆ ತರ್ತಾನೆ. ಮತ್ತೊಂದು ಕೆಲಸ ಏನಂದ್ರೆ, ನಿಮ್ಮ ಜೊತೆ ಇರುವಷ್ಟು ದಿನಗಳು ನಿಮಗೆ ಬೋಧನೆಗಳನ್ನ ಮಾಡ್ತಾ ಇರ್ತಾರೆ. ಎಷ್ಟು ಚಂದ ಇದೆಲ್ಲ. ಪವಿತ್ರಾತ್ಮನು ಕರ್ತವ್ಯಗಳನ್ನ ಹೊಂದಿದವನಾಗಿ ಆತನು ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಈ ಮಾತನ್ನ ಮಾತಾಡುವಾಗ ಇನ್ನೂ ಅವರಿಗೆ ಸಹಾಯಕರನಾಗಿ ಅನುಗ್ರಹಿಸಿಕೊಡಲು ಯೇಸು ಕ್ರಿಸ್ತನ ಮಧ್ಯದಲ್ಲಿದ್ದಾರೆ. ಆತನು ಹೇಳ್ತಿದ್ದಾನೆ, ತನ್ನ ಕರ್ತವ್ಯಗಳನ್ನ ನೆನಪಿಸ್ತಾ ಇದ್ದಾನೆ. ಪವಿತ್ರಾತ್ಮನು ಮನುಷ್ಯರ ಮಧ್ಯದಲ್ಲಿ ಬಂದು ಏನೆಲ್ಲ ಕೆಲಸಗಳನ್ನ ಆತನು ಮಾಡ್ಲಿಕ್ಕಿದ್ದಾನೆ.
ಎಂಬುದಾಗಿ. ನಾವು ಮುಂದೆ ಇನ್ನು ಹೋಗುವುದಾದ್ರೆ ರೋಮಪುರದವರಿಗೆ 8ನೇ ಅಧ್ಯಾಯ 26ನೇ ವಚನಕ್ಕೆ ಹೋಗುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ, ಪೌಲನು ರೋಮಪುರದವರಿಗೆ ಬರೀತಾ ಇದ್ದಾನೆ 8ನೇ ಅಧ್ಯಾಯ 26ನೇ ವಚನದಲ್ಲಿ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡ್ತಾನೆ. ಹಾಗಂದ್ರೆ ನಮ್ಮ ಬಲಹೀನತೆಗಳಲ್ಲಿ ಇದು ನಮ್ಮ ಕೈಲಿ ಆಗಲ್ಲ ಅನ್ನುವ ಸಂಗತಿಗಳಲ್ಲಿ ಪವಿತ್ರಾತ್ಮನು ನಮ್ಮನ್ನ ಆ ಕೆಲಸ ಮಾಡುವ ಹಾಗೆ ಆಗ್ತಾನೆ. ಶಿಷ್ಯರು ಅತಂತ್ರವಾಗುವ ಪರಿಸ್ಥಿತಿ ನಾವು ವಾಕ್ಯಗಳಲ್ಲಿ ನೋಡುತ್ತೇವೆ. ಕುರುಬನನ್ನು ಒಡೆಯುವಾಗ ಕುರಿಗಳು ಚದರಿ ಹೋಗ್ತವೆ. ಅದೇ ಸಂಗತಿ ಯೇಸುಕ್ರಿಸ್ತನು ಮತ್ತು ತನ್ನ ಶಿಷ್ಯರ ಸಂಗ ನಡೀತು. ಯೇಸುಕ್ರಿಸ್ತನು ಹಿಡಿಯಲ್ಪಡುವಾಗ ತನ್ನ ಶಿಷ್ಯರು ಚದರಿ ಹೋದುದನ್ನು ನಾವು ನೋಡ್ತೇವೆ. ಮುಂದೆ ಹೇಗೆ ಹೋಗಬೇಕೋ ಗೊತ್ತಿಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ, ಗುರಿ ಇಲ್ಲ. ಅವರು ಕರೆಯಲ್ಪಟ್ಟರು. ಇವತ್ತು ಸೇವೆ ಹೇಗೆ ಏನೆಂಬುದಾಗಿ ಗೊತ್ತಿಲ್ಲ. ನಮಗೆ ಯೇಸುಕ್ರಿಸ್ತನ ಪುನರುತ್ಥಾನನಾದ ಸಂಗತಿ ನಮಗೆ ತಿಳಿದರೆ ಅದರ ನಂತರದಲ್ಲಿ ನಾವು ನೋಡ್ತೇವೆ, ಯೇಸುಕ್ರಿಸ್ತನ ಒಂದು ರಾತ್ರಿ ಶಿಷ್ಯರ ಬಳಿಗೆ ಹೋಗುವಾಗ ಶಿಷ್ಯರೆಲ್ಲರೂ ತಿರುಗಿ ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಅವರು ಯಾವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದಾರೋ ಅವುಗಳನ್ನು ಬಿಟ್ಟು, ಅವುಗಳನ್ನು ಮರೆತು ಅವರು ತಿರುಗಿ ಬಲೆಗಳನ್ನು ತೆಗೆದುಕೊಂಡಿದ್ದಾರೆ. ಇದೇ ಬಲೆಗಳನ್ನ ಒಂದು ದಿನ ಪೇತ್ರನು ಬಿಟ್ಟು ಬಂದಿದ್ದು. ಕಳೆದ 3 ವರ್ಷಗಳ ಹಿಂದೆ ಪೇತ್ರನನ್ನು ಕರೆಯುವಾಗ, ಪೇತ್ರನೇ ನಿನ್ನ ಬಲೆಯನ್ನು ಬಿಟ್ಟು ಬಾ, ನಾನು ನಿನ್ನನ್ನು ಮೀನಿಡುವ ಬೆಸ್ತನ್ನಾಗಲ್ಲ ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ನಾನು ಮಾಡ್ತೇನೆ ಎಂಬುದಾಗಿ ಆತನು ಹೇಳಿ ಕರೆದುಕೊಂಡು ಬರುವಾಗ ಅವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಂದ ಶಿಷ್ಯರು ಇವತ್ತು ತಿರುಗಿ ಅವರು ಮೀನಿಡಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಅವರಿಗೆ ಯೇಸುಕ್ರಿಸ್ತನು ಇಲ್ಲದೆ ಮುಂದಿನ ಗುರಿ ಗೊತ್ತುಗಳು ಅವರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಇಷ್ಟು ದಿನ ಅವರು ಅನುಭವಿಸಿದ ಬಲವನ್ನ ಅವರು ಅನುಭವಿಸಲಿಕ್ಕೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ. ಅವರಿಗೆ ತಿಳಿತಾ ಇಲ್ಲ. ಅವರಿಗೆ ಸಂಕಟವೇದ ಅನ್ನಿಸ್ತಾ ಇದೆ, ಕಷ್ಟವನ್ನಿಸ್ತಾ ಇದೆ, ಬಲಹೀನವನ್ನಿಸ್ತಾ ಇದೆ. ಪೌಲನು ಹೇಳ್ತಾ ಇದ್ದಾರೆ ರೋಮಪುರದವರಿಗೆ, ಪ್ರಿಯ ಸಭೆಯೇ, ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಅಶಕ್ತಿಯನ್ನು ನೋಡಿ ಆತನು ಸಹಾಯವನ್ನ ಮಾಡ್ತಾನೆ. ಅರ್ಥ ಆಯ್ತಾ? ಆತನು ಸುಮ್ಮನೆ ನಮ್ಮ ಬಳಿಗೆ ಕೊಡಲ್ಪಟ್ಟಿಲ್ಲ. ಆತನು ಕೇವಲ ಬೋಧನೆ ಮಾಡ್ಲಿಕ್ಕಲ್ಲ, ಯೇಸುಕ್ರಿಸ್ತನ ಮಾಡಿದ ಬೋಧನೆಗಳನ್ನು ನೆನಪಿಸಲಿಕ್ಕಲ್ಲ, ಕೇವಲ ಸುಮ್ಮನೆ ನಮ್ಮ ಜೊತೆಗಾರನಾಗಿ ಇರುವುದಕ್ಕಲ್ಲ, ಇರುವಷ್ಟು ದಿನ ನಾನು ಬಲಹೀನನಾಗುವಾಗ, ನಾವು ಬಿದ್ದು ಹೋಗುವಾಗ, ಮುಂದೆ ಎತ್ತ ಎಂಬುದಾಗಿ ಸೇವೆಗಳು ಮಾರ್ಗಗಳು ತಿಳಿಯದೆ ಹೋಗುವಾಗ, ಸಭೆಗಳು ಕಷ್ಟಗಳಲ್ಲಿ ಬೀಳುವಾಗ ನಮಗೆ ಸಹಾಯಕರನಾಗಿ ಆತನು ಕೊಟ್ಟಿದ್ದಾನೆ. ಆ ಬಲಹೀನ ಸಮಯಗಳಲ್ಲಿ, ಆ ಅಶಕ್ತಿ ಇರುವ ಸಮಯಗಳಲ್ಲಿ ಆತನು ನಮಗೆ ಬಲವನ್ನ ಕೊಡುವುದಕ್ಕಾಗಿ ಆತನು ಕೊಡಲ್ಪಟ್ಟಿದ್ದಾನೆ. ನಾವು ಮುಂದೆ ಹೋದರೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳ್ತಾನೆ, ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರವಾಗಿ ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮ ಶಕ್ತಿಯಲ್ಲಿ ಆತನು ಕೇವಲ ಜೊತೆಗಾರನಾಗಿದ್ದು ಸಹಾಯ ಮಾಡೋದಷ್ಟೇ ಅಲ್ಲದೆ ಆತನು ನಮ್ಮ ಪರವಾಗಿ ಆತನು ವಿಜ್ಞಾಪನೆಗಳನ್ನು ಅರ್ಪಿಸ್ತಾ ಇದ್ದಾನೆ. ಕನ್ನಡ ಭಾಷೆಯಲ್ಲಿ ಆತನು ನಮಗೋಸ್ಕರವಾಗಿ ಬೇಡಿಕೊಳ್ತದೆ ಎಂಬುದಾಗಿದೆ. ನಾವು ತರ್ಜುಮೆಗಳಲ್ಲಿ ನೋಡೋದಾದ್ರೆ, ಇಂಗ್ಲಿಷ್ ಅಲ್ಲೆಲ್ಲ ನೋಡೋದಾದ್ರೆ, ಆತನು ದೇವರಿಗೂ ಮತ್ತು ಮನುಷ್ಯರ ಮಧ್ಯದಲ್ಲಿ ವಿಜ್ಞಾಪಕನಾಗಿ ಕುಳಿತಿದ್ದಾನೆ. ಈಸ್ ಇಂಟರ್ಸೀಡಿಂಗ್. ಅರ್ಥಾಗ್ತಿದೆಯಾ? ಪವಿತ್ರಾತ್ಮನು ಸುಮ್ಮನೆ ಆತನು ನಮ್ಮ ಜೊತೆಗಳಿಲ್ಲ. ಆತನು ಅನೇಕ ಕ್ರಿಯೆಗಳನ್ನ ಒತ್ತಂತವನಾಗಿ ಅವುಗಳಿಂದ ನಾನು ನೀನು ಅದರಿಂದ ಲಾಭವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ, ಸಭೆಗಳು ಲಾಭ ಹೊಂದಬೇಕೆಂಬುದಾಗಿ, ಸೇವೆಗಳು ಲಾಭ ಹೊಂದಬೇಕೆಂಬುದಾಗಿ ಆತನು ನಮಗೆ ಕೊಡಲ್ಪಟ್ಟಿದ್ದಾನೆ. ವಾಕ್ಯ ಹೇಳ್ತಾ ಇದೆ, ಪೌಲನು ಹೇಳ್ತಿದ್ದಾನೆ, ಏನು ಬೇಡಿಕೊಳ್ಳಬೇಕು ನಮಗೆ ತಿಳಿಯದೇ ಇರುವುದರ ಕಾರಣ ಆತನ ಏನ್ ಮಾಡ್ತಿದ್ದಾನೆ ಅಂದ್ರೆ ನಮ್ಮ ಪರವಾಗಿ ದೇವರಿಗೂ ನಮಗೂ ಮಧ್ಯದಲ್ಲಿ ಕುಳಿತು ಆತನು ವಿಜ್ಞಾಪನೆಗಳನ್ನ ಸಮರ್ಪಿಸ್ತಾ ಇದ್ದಾನೆ. ನಾವು ವಿಜ್ಞಾಪನೆ ವಿಷಯದಲ್ಲಿ ಬರುವಾಗ ಒಮ್ಮೆ ನಾವು ಮೋಶೆ ಬಳಿಗೆ ಹೋಗಿ ಬರುವುದಾದ್ರೆ, ಇಸ್ರಾಯೇಲರನ್ನು ನಾನು ಕೊಂದು ಬಿಡ್ತೇನೆ, ಇಸ್ರಾಯೇಲನ್ನು ನಾಶ ಮಾಡ್ತೇನೆ ಎಂಬುದಾಗಿ ಪರಲೋಕದ ದೇವರು ಹೊರಡುವಾಗ ಮೋಶೆ ಅವರ ಮಧ್ಯದಲ್ಲಿ ವಿಜ್ಞಾಪನೆಯನ್ನ ಮಾಡ್ತಾನೆ. ವಿಜ್ಞಾಪನೆ ಪ್ರಾರ್ಥನೆಗೆ ದೇವರ ಮನಸ್ಸನ್ನ ಬದಲಾಯಿಸುವ ಶಕ್ತಿ ಇದೆ. ಇವತ್ತು ಸಹ ನಮಗೆ ವಾಕ್ಯ ಭಾಗ ನೋಡ್ತೇವೆ, ದೇಶವು ನಾಶವಾಗದಂತೆ ಪೌಳಿಗೋಡೆಯ ಬಿರುಕಿನಲ್ಲಿ ನಿಲ್ಲುವವರಿಗೋಸ್ಕರವಾಗಿ ಆತನು ನೋಡುವಾತನಾಗಿದ್ದಾನೆ. ದೇಶವು ನಾಶವಾಗದಂತೆ ಯಾರು ನಿಂತಿದ್ದಾರೆ, ಯಾರು ವಿಜ್ಞಾಪನೆ ಸಲ್ಲಿಸ್ತಾ ಇದ್ದಾರೆ, ಯಾರು ನನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೆ, ಆತನು ನೋಡುವಾಗ ಅಲ್ಲಿ ಹೇಳ್ತಾನೆ, ಪೌಳಿ ಸಂಧಿಯಲ್ಲಿ ಯಾರು ಆತನಿಗೆ ಸಿಕ್ಕಲಿಲ್ಲ ಎಂಬುದಾಗಿ. ಆದ್ರೆ ಈಗಲ ಕಾಲದಲ್ಲಿ ನಾವು ನಮ್ಮ ದೇಶಗಳು, ನಮ್ಮ ಜನರು, ನಮ್ಮ ಕುಟುಂಬಗಳು, ಸಭೆಗಳು ನಾಶವಾಗದೇ ಇರಬೇಕೆಂಬುದಾದರೆ, ಹಿಡಿಯಬಾರದೆಂದರೆ ನಾವು ವಿಜ್ಞಾಪನೆಗಳನ್ನು ಸಲ್ಲಿಸುವರಾಗಿರಬೇಕು. ಪೌಲನು ಹೇಳ್ತಾನೆ, ನಮ್ಮ ಪರವಾಗಿ ಆತನು ತಂದೆಯ ಸನ್ನಿಧಿಯಲ್ಲಿ ವಿಜ್ಞಾಪನೆಗಳನ್ನು ಅರ್ಪಿಸ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ವಿಜ್ಞಾಪನೆಗಳನ್ನು ಅರ್ಪಿಸುವಾಗ ಏನಾಗ್ತಾ ಇದೆ, ನಾವುಗಳು, ನಮ್ಮ ಕುಟುಂಬಗಳು, ಸಭೆಗಳು, ನಮ್ಮ ಸಮಾಜವು ಕಾಪಾಡಲ್ಪಡ್ತಾ ಇದೆ. ಆ ವಿಜ್ಞಾಪನೆ ಹೇಳ್ತಿದ್ದಾನೆ, ಈ ಮನುಷ್ಯನು ಅಶಕ್ತಿಯಿಂದ ಇದ್ದಾನೆ, ಈತನು ಬಲಹೀನನಾಗಿದ್ದಾನೆ, ಈತನ ಬಲಹೀನತೆಗಳಲ್ಲಿ ಈತನು ಏನು ಪ್ರಾರ್ಥನೆ ಮಾಡ್ಲಿಕ್ಕೆ ಈತನಿಗೆ ಅರಿಯನು ಎಂಬುದಾಗಿ ಪವಿತ್ರಾತ್ಮನ ಏನ್ ಮಾಡ್ತಿದ್ದಾನೆ, ತಂದೆಯ ಬಳಿಯಲ್ಲಿ ನಮಗೋಸ್ಕರವಾಗಿ ಆತನ ವಿಜ್ಞಾಪನೆಗಳನ್ನ ಅರ್ಪಿಸ್ತಾ ಇದ್ದಾನೆ. ನಾವು ಮೊದಲಿಂದ ನಾವು ನೋಡ್ಕೊಳ್ಬಾರ್ದಾದ್ರೆ ನಾವು ಕೆಲವು ಸಂಗತಿಗಳನ್ನ ನೋಡ್ಕೊಂಡ್ವಿ.
ಪವಿತ್ರಾತ್ಮನ ಜವಾಬ್ದಾರಿಗಳಾಗಲಿ, ಆತನಿಗೆ ಏನು ಕ್ರಿಯೆಗಳು ಆತನಿಗೆ ಇದೆ ಎಂಬುದಾಗಿ ನಾವು ಯೋಹಾನ 14:16 ವಚನ ನಾವು ನೋಡಿದ್ವಿ. ಆತನ ಏನಕ್ಕಾಗಿ ಕೊಡಲ್ಪಟ್ಟಿದ್ದಾನೆ? ಪವಿತ್ರಾತ್ಮನು ನಮ್ಮ ಜೊತೆಗಾರನಾಗಿರ್ಲಿಕ್ಕಾಗಿ ಕೊಡಲ್ಪಟ್ಟಿದ್ದಾನೆ, ನಮ್ಮ ಸಂಗಡ ಇರ್ಲಿಕ್ಕಾಗಿ, ನಮ್ಮ ಸಂಗಡ ಬಾಳ್ಲಿಕ್ಕಾಗಿ. ನಾವು 14:26 ವಚನ ನೋಡಿದ್ವಿ. ಆತನ ಉಪದೇಶಗಳನ್ನ ಮಾಡ್ಲಿಕ್ಕೆ, ನಾವು ಹೇಗೆ ಬಾಳಬೇಕು, ನಮ್ಮ ಜೀವಿತಗಳನ್ನು ಹೇಗೆ ಕಟ್ಟಿಕೊಳ್ಳಬೇಕು. ಕೀರ್ತನೆಗಾರನ ಹೇಳ್ತಾನೆ, ಕೀರ್ತನೆಗಾರನ ನೋಡ್ತೇವೆ, ನೀನು ನಡೆಯಬೇಕಾದ ಮಾರ್ಗಗಳನ್ನು ನಾನು ನಿನಗೆ ಬೋಧಿಸಿ ಕೊಡ್ತೇನೆ. ಪ್ರಿಯರೇ, ನಾವು ಕೇಳಿಕೊಳ್ಳುವುದಾದ್ರೆ ನಾವು ಹೇಗೆ ನಡೆಯಬೇಕು, ನಮ್ಮ ಜೀವಿತದ ಮಾರ್ಗಗಳು ಹೇಗಿರಬೇಕೆಂಬುದಾಗಿ ಆತ ನಮಗೆ ಬೋಧಿಸಿಕೊಡುವ ಆತನಾಗಿದ್ದಾನೆ. ನಾವು ನೋಡ್ತೇವೆ ರೋಮಾಪುರದವರಿಗೆ 8:26 ವಚನದಲ್ಲಿ ಆತನು ನಮ್ಮ ಅಶಕ್ತಿಯನ್ನು ನೋಡಿ ಆತನು ಸಹಾಯ ಮಾಡಲಿಕ್ಕಾಗಿದ್ದಾನೆ. ನಾವು ಸಹಾಯವಿಲ್ಲದ ಅಸಹಾಯಕರಾಗಿರುವಾಗ, ಒಬ್ಬಂಟಿಗರಾಗಿರುವಾಗ, ನಮ್ಮ ಕುಟುಂಬಗಳು ನಮ್ಮ ಪರ ಕಡೆ ನೋಡದೇ ಇರುವಾಗ, ನಮ್ಮ ಸ್ನೇಹಿತರು ನಮಗೆ ದೂರವಾಗಿರುವಾಗ, ನಾವು ಸನಿಹದವರು ಎಂಬುದಾಗಿ ಹೇಳಿಕೊಳ್ಳುವಾಗ, ಸಂದರ್ಭಗಳಲ್ಲಿ ಕೈಬಿಟ್ಟು ಹೋಗುವಾಗ ಆತನು ಹೇಳ್ತಾನೆ, ನಿನ್ನ ಅಶಕ್ತಿಯಲ್ಲಿ ನಿನಗೆ ಸಹಾಯಕನಾಗಿ ಪವಿತ್ರಾತ್ಮನು ನಿಲ್ತಾನೆ. ಮತ್ತೊಂದು, ಯೇಸು ಕ್ರಿಸ್ತನು ಮಾಡಿದ ಬೋಧನೆಗಳನ್ನ ನೆನಪಿಗೆ ತರುವಂತ ಕೆಲಸಗಳನ್ನು ಸಹ ಪವಿತ್ರಾತ್ಮನ ಮಾಡ್ತಾನೆ. ನಾವು ಮನುಷ್ಯರು, ನಮಗೆ ಮರೆತೋಗ್ತದೆ, ನಮಗೆ ಬೋಧಿಸಲ್ಪಟ್ಟ ಮಾತುಗಳು ನಾವು ಮರೆತು ಹೋಗ್ತೇವೆ. ಆದರೆ ಅವುಗಳನ್ನ ನೆನಪಿಸಲಿಕ್ಕಾಗಿಯೇ ಪವಿತ್ರಾತ್ಮನು ನಮ್ಮ ಜೊತೆ ಕೊಡಲ್ಪಟ್ಟಿದ್ದಾರೆ. ಎಷ್ಟೇ ಅಲ್ಲ, ಮನುಷ್ಯ ಕುಲವಾಗಿರುವ ನಮಗೋಸ್ಕರವಾಗಿ ತಂದೆ ಬಳಿಯಲ್ಲಿ ಯಾವಾಗಲೂ ವಿಜ್ಞಾಪನೆ ಅರ್ಪಿಸ್ತಾ ಇದ್ದಾನೆ. ಅಲ್ಲಿ ನೋಡ್ತೇವೆ, ಆತನ ಹೇಳ್ತಾನೆ, ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟವನ್ನು ಅನುಭವಿಸ್ತಾ ಇದ್ದಾನೆ. ಯಾರಿಗೋಸ್ಕರವಾಗಿ? ನನಗೋಸ್ಕರವಾಗಿ, ನಮಗೋಸ್ಕರವಾಗಿ. ನಾವು ತಂದೆಯ ಮುಂದೆ ಆತನ ನಿಲ್ಲಿಸಲಿಕ್ಕಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ನಾವು ನೋಡ್ತೇವೆ, ಆತನು ಹೇಳ್ತಾನೆ, ನಮ್ಮನ್ನು ತಂದೆಯ ಮುಂದೆ ನಿರ್ದೋಷಿಗಳಾಗಿಯೂ ಶುದ್ಧರಾಗಿಯೂ ನಾವು ನಿಲ್ಲಿಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಪವಿತ್ರಾತ್ಮನು ಅದೇ ಮಿಷನ್ ಅಲ್ಲಿ ಇದ್ದಾನೆ. ನಮ್ಮನ್ನು ಸಹ ಅದೇ ರೀತಿಯಾಗಿ ಆತನ ಸನ್ನಿಧಿಯಲ್ಲಿ ತಂದೆ ಯೇಸು ಕ್ರಿಸ್ತನ ಮುಂದೆ ನಿಲ್ಲಿಸಬೇಕೆಂಬುದಾಗಿ ಈ ಕೆಲಸಗಳನ್ನು ಆತನು ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯರಾಗಿರುವ ನಾವೇನ್ ಮಾಡ್ತಾ ಇದ್ದೇವೆ? ಈ ಸವಲತ್ತುಗಳನ್ನ ಸುಲಭವಾಗಿ ಹೊಂದಿಕೊಂಡ ನಾವು ಏನ್ ಮಾಡ್ತಾ ಇದ್ದೇವೆ? ಎಫೆಸದವರಿಗೆ ಬರೆದ ಪತ್ರಿಕೆ 4:30 ವಚನ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4:30 ವಚನವನ್ನು ನಾವು ಓದೋಣ. ಅಲ್ಲಿ ಹೇಳ್ತಾ ಇದ್ದಾನೆ, ದೇವರ ಪವಿತ್ರಾತ್ಮವನ್ನ ನೀವು ದುಃಖ ಪಡಿಸಬೇಡಿರಿ. ಅವತ್ತಿನ ಸಭೆ ದುಃಖ ಪಡಿಸಿರಬಹುದು, ಪಡಿಸದೇ ಇರಬಹುದು. ಇವತ್ತು ಕೇಳುತ್ತಿರುವ ನೀವುಗಳಾಗಲಿ, ನಾವಾಗಲಿ ಪಡಿಸುತ್ತಿರಬಹುದು ಅಥವಾ ಪಡಿಸದೇ ಇರಬಹುದು. ಆ ತೀರ್ಪುಗಳನ್ನು ನಾವು ಪಾಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆತ ನಮಗೆ ಒಂದು ಕಾಶನ್ ಆಗಿ ಹೇಳ್ತಿದ್ದಾನೆ, ಪ್ರಿಯ ಸಭೆಯೇ, ನೀನೇನ್ ಮಾಡಬೇಡ, ಪವಿತ್ರಾತ್ಮನ ನೀನು ದುಃಖಿಸಬೇಡ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ಹೇಳ್ತಾನೆ, ನೀವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ದೂಷಿಸಿದರೆ, ಆತನಿಗೆ ವಿರುದ್ಧವಾಗಿ ಮಾತನಾಡಿದರೆ, ಆತನನ್ನ ದುಃಖಪಡಿಸಿದರೆ ನಿಮಗೆ ಕ್ಷಮೆ ಇಲ್ಲ. ಅರ್ಥ ಆಗ್ತಿದ್ಯಾ? ನಮ್ಮ ಸಹಾಯಕನಾಗಿ ಕೊಡಲ್ಪಟ್ಟ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವೇನಾರು ಮಾಡಿದ್ರೆ, ಆತನಿಗೆ ವಿರುದ್ಧವಾಗಿ ದೂಷಣೆಗಳನ್ನು ಆಡಿದರೆ, ಆತನಿಗೆ ವಿರುದ್ಧವಾಗಿ ನಾವು ಮಾತನಾಡಿದರೆ ನಮಗೆ ಕ್ಷಮೆ ಇಲ್ಲ. ಪ್ರಿಯರೇ, ಅನೇಕರು ಪವಿತ್ರಾತ್ಮನನ್ನ ಗ್ರಾಂಟೆಡ್ಗೆ ತೆಗೆದುಕೊಳ್ತಾರೆ, ಏನು ಬೇಕೋ ಅದನ್ನ ಮಾತನಾಡ್ತಾರೆ. ಜಾಗ್ರತೆ. ನಮ್ಮ ನಾಲಿಗೆಯನ್ನು ನಾವು ಕಾಪಾಡಿಕೊಂಡ್ರೆ ನಾವು ದೀರ್ಘಾಯುಷ್ಯಗಳಾಗ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಬರಲಿಕ್ಕಿರುವ ದೇವರ ಕೋಪದಿಂದ, ಉಗ್ರದಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಬಹುದು ಕೇವಲ ನಮ್ಮ ಬಾಯನ್ನು ಕಾಪಾಡಿಕೊಳ್ಳುವುದರಿಂದ. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವು ಮಾತಾಡಬಾರದು. ಪೌಲನು ಸಭೆಗೆ ಹೇಳ್ತಿದ್ದೇನೆ, ಪ್ರಿಯ ಸಭೆಯೇ, ದೇವರ ಪವಿತ್ರಾತ್ಮನ ನೀನು ದುಃಖಪಡಿಸಬೇಡ. ಆ ದುಃಖಪಡಿಸುವುದಾದರೆ ಕ್ರಿಸ್ತನು ಹೇಳ್ತಾನೆ, ಆ ದುಃಖಪಡಿಸಿ ನೀವು ಕ್ಷಮೆ ಇಲ್ಲದ ಅಪರಾಧಕ್ಕೆ ಹೋಗ್ತೀರಿ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದವರು ಕುರಿತಾಗ ಆತನು ಹೇಳ್ತಾನೆ, ತಂದೆ ಇವರು ಏನ್ ಮಾಡ್ತಿದಾರೋ ಇವರು ಅರಿಯರು, ಇವರನ್ನು ನೀನು ಕ್ಷಮಿಸು. ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಕೈ ಮಾಡಿದವರನ್ನು ಸಹ ಆತನು ಕ್ಷಮೆ ಕೊಡ್ತಾ ಇದ್ದಾನೆ. ಇಸ್ರಾಯೇಲರು ತಂದೆಯಾದ ದೇವರನ್ನ ಪಕ್ಕಕ್ಕಿಟ್ಟು ಅವರು ಬೇರೆ ಆರಾಧನೆಗಳನ್ನ, ಬೇರೆ ಪೂಜೆಗಳನ್ನ ಅವರು ಆರಂಭಿಸಿಕೊಳ್ಳುವಾಗ ಮೋಶೆ ಪ್ರಾರ್ಥನೆ ಮಾಡಿ ಅವರ ಮೇಲೆ ಕ್ಷಮೆಯನ್ನು ತೆಗೆದುಕೊಂಡು ಬರ್ತಿದ್ದಾನೆ. ಆದ್ರೆ ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ದೂಷಣೆ ಮಾಡಿದರೆ, ಪವಿತ್ರಾತ್ಮನನ್ನು ನೀನು ದುಃಖಪಡಿಸಿದರೆ ಅದಕ್ಕೆ ಕ್ಷಮೆ ಇಲ್ಲ. ಯೆಶಾಯ ಪ್ರವಾದನೆ ಗ್ರಂಥದ ಒಂದು ವಚನ ಓದಿಸ್ತೇನೆ. ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 10ನೇ ವಚನ. ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 10ನೇ ವಚನ. ಆ ವಾಕ್ಯವು ಈ ರೀತಿಯಾಗಿ ಹೇಳ್ತಿದೆ, ಅವರಾದರೂ ಎದುರು ಬಿದ್ದು, ಅವರಾದರೂ ಅಂದ್ರೆ ಇಸ್ರಾಯೇಲರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನ ದುಃಖಪಡಿಸಿದರು. ಪೌಲನು ಸಭೆಗೆ ಹೇಳ್ತಿದ್ದಾನೆ, ಪ್ರಿಯ ಸಭೆ, ನೀವು ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಎಂಬುದಾಗಿ. ಕಾರಣ ಏನೆಂಬುದಾಗಿ ನಾನು ಇಲ್ಲಿ ಹೇಳ್ತೇನೆ. ಇಲ್ಲಿ ನೋಡ್ತೇವೆ ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಇಸ್ರಾಯೇಲರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನ ದುಃಖಪಡಿಸಿದರು. ಓಕೆ, ದುಃಖ ಆಯ್ತು. ಆದ್ರೆ ಏನಾಯ್ತು? ಆದುದರಿಂದ
ಏನಾಯ್ತು? ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ನಮ್ಮನ್ನ ಮಕ್ಕಳೆಂಬುದಾಗಿ, ಪ್ರಿಯರೆಂಬುದಾಗಿ, ಪ್ರಿಯ ಸಭೆ ಎಂಬುದಾಗಿ, ನನ್ನ ಮೊದಲಿಗಿತ್ತು ಎಂಬುದಾಗಿ ಕರೀತಿರುವ ಕರ್ತನ ಏನ್ ಮಾಡ್ತಾನೆ? ನಮಗೆ ವಿರುದ್ಧವಾಗಿ ನಿಲ್ತಾರೆ. ನಾವು ನಿಲ್ಲಿಕ್ಕಾಗತ್ತಾ? ನಮ್ಮ ಪಾಪಗಳನ್ನ, ನಮ್ಮ ತಪ್ಪುಗಳನ್ನ ನಮ್ಮನ್ನ ಆತನು ಎಣಿಸುವುದಾದರೆ, ತನ್ನ ಕೃಪೆಯನ್ನ ಪಕ್ಕಕ್ಕಿಟ್ಟು ಆತನು ನಮ್ಮನ್ನು ಎಣಿಸುವುದಾದರೆ, ನಾವು ಆತನ ಮುಂದೆ ನಿಲ್ಲಕ್ಕೆ ಸಾಧ್ಯವಾಗ್ತದ? ನಾವು ನೋಡ್ತೇವೆ, ಇಸ್ರಾಯೇಲರು ಪವಿತ್ರಾತ್ಮನನ್ನ ದುಃಖಪಡಿಸುವ ನಿಮಿತ್ತವಾಗಿ ಅವರಿಗೆ ಜೊತೆಯಾಗಿದ್ದ ದೇವರು ಕರ್ತನು ಏನ್ ಮಾಡ್ತಿದ್ದಾನೆ? ಅವರಿಗೆ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ. ಪ್ರಿಯ ಜನರೇ, ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಆತನು ನಮಗೆ ವಿರುದ್ಧವಾಗಿ ನಿಂತರೆ ನಾವು ಹೋರಾಡ್ಲಿಕ್ಕೆ ಆಗ್ತದ? ಆತನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದ? ನಮ್ಮ ಸ್ಥಿತಿಗತಿಗಳು ಆ ರೀತಿಯಾಗಿದೆಯಾ? ನಾವು ಆತನನ್ನು ಎದುರು ಹಾಕಿಕೊಂಡು ನಿಲ್ಲಕ್ಕೆ ನಾವು ಆಗ್ತದ? ಆತನಿಂದ ಕೃಪೆಗಳನ್ನು ಹೊಂದಿಕೊಳ್ಳಬೇಕು, ಆತನಿಂದ ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿಕೊಳ್ಳಬೇಕು, ಆತನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು, ಆತನಿಂದ ನಡೆಯಬೇಕಾದ ಮಾರ್ಗಗಳ ಬೋಧನೆಗಳನ್ನು ಹೊಂದಿಕೊಳ್ಳಬೇಕು. ಅದು ಬಿಟ್ಟು ನಾನು ಶಾಪಗಳನ್ನು ಹೊಂದಿಕೊಳ್ಳುವುದಾದರೆ ನಾನಿಷ್ಟು ಜಾಗ್ರತೆಯಿಂದಿರಬೇಕು. ಪವಿತ್ರಾತ್ಮನನ್ನ ದುಃಖಪಡಿಸುವುದಾದರೆ ಆತನೇ ನಮಗೆ ವಿರುದ್ಧವಾಗಿ ನಿಲ್ತಾನೆ. ಅದಕ್ಕೆ ಆತನು ಹೇಳಿದ್ದು, ಪವಿತ್ರಾತ್ಮನನ್ನು ನೀವು ದುಃಖಪಡಿಸಬೇಡ್ರಿ, ನಿಮಗೆ ಅದಕ್ಕೆ ಕ್ಷಮೆ ಸಿಗುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಹಾಗಾದ್ರೆ ಪವಿತ್ರಾತ್ಮನು ದುಃಖಪಟ್ರೆ ನಮಗೇನಾಯ್ತು? ಆತ ನಮಗೆ ವಿರುದ್ಧವಾಗಿ ನಿಲ್ತಾನೆ. ನಮಗೆ ಸಹಾಯಕನಾಗಿ ಕೊಡಲ್ಪಟ್ಟ ಪವಿತ್ರಾತ್ಮನನ್ನ ಆತನು ಸಹಾಯಕನನ್ನ ತೆಗೆದುಕೊಳ್ತಾನೆ. ಇನ್ನು ಮೇಲೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡುವುದಿಲ್ಲ. ಪ್ರಿಯರೇ, ಅರ್ಥ ಆಗ್ತಿದೆಯಾ? ಒಂದು ವೇಳೆ ಪವಿತ್ರಾತ್ಮನ ಸಹಾಯ ಮಾಡದೆ ಹೋದ್ರೆ ನಮಗೇನೆಲ್ಲ ಲಾಸ್ ಆಗ್ತದೆ? ನಾವು ಮೊದಲಿಂದ ನಾವು ನೋಡಿಕೊಂಡು ಬರೋಣ. ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ನೋಡಿದ್ವಿ. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಆತನ ಏನ್ ಮಾಡಿದ್ದಾನೆ? ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ನಾನು ಪವಿತ್ರಾತ್ಮನನ್ನ ದುಃಖಪಡಿಸುವುದಾದರೆ ನಮಗೇನ್ ಶಾಪ ಆಯ್ತು? ನನಗೆ ಸದಾಕಾಲ ಜೊತೆಗಾರನಾಗಿರಬೇಕಾಗಿದ್ದ ಪವಿತ್ರಾತ್ಮನನ್ನ ನಾನೇನ್ ಮಾಡ್ತಾ ಇದ್ದಾನೆ? ಕಳ್ಕೊಳ್ತಾ ಇದ್ದಾನೆ. ನೋಡ್ತೇವೆ, ಆತನು ಕಳಿಸಿಕೊಡುವ ಪವಿತ್ರಾತ್ಮನು ನಿಮಗೆ ಎಲ್ಲವನ್ನ ಉಪದೇಶಿಸ್ತಾನೆ. ನಾನು ಪವಿತ್ರಾತ್ಮನನ್ನ ದುಃಖಪಡಿಸಿದರೆ ನಾನು ಏನ್ ಕಳ್ಕೊಳ್ತಾ ಇದ್ದಾನೆ? ನನಗೆ ಒಬ್ಬ ಉಪದೇಶಕನ ನಾನು ಕಳ್ಕೊಳ್ತಾ ಇದ್ದೇನೆ. 24 ಗಂಟೆ ನನ್ನ ಜೊತೆಗಾರನಾಗಿದ್ದು ನನಗೆ ಮಾಡುತ್ತಿದ್ದ ಉಪದೇಶವನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ನೋಡ್ತೇವೆ, ಯೇಸು ಕ್ರಿಸ್ತ ಹೇಳ್ತೇನೆ, ನಾನು ನಿಮಗೆ ಮಾಡಿದ ಎಲ್ಲಾ ಉಪದೇಶಗಳನ್ನು ಆತನು ನೆನಪಿಗೆ ತರ್ತಾನೆ. ನಾವು ಓದಿದ ವಾಕ್ಯಗಳು, ಕೇಳಲ್ಪಟ್ಟ ವಾಕ್ಯಗಳು, ಕೇಳಲ್ಪಟ್ಟ ಸಂಬೋಧನೆಗಳು, ಮೆಸೇಜ್ಗಳು ನಮಗೇನಿಲ್ಲ. ಈ ಭಾನುವಾರ ಕೇಳಿದ ಮುಂದಿನ ಭಾನುವಾರಕ್ಕೆ ನೆನಪಿಲ್ಲ. ನೆನಪಿಗೆ ಯಾರು ತರ್ತಾರೆ? ಪವಿತ್ರಾತ್ಮನು ನಮ್ಮ ನೆನಪಿಗೆ ತರ್ತಾರೆ. ಆದರೆ ಪವಿತ್ರಾತ್ಮನ ದುಃಖಪಡಿಸುವುದಾದರೆ ಪವಿತ್ರಾತ್ಮನ ಏನ್ ಮಾಡ್ತಾನೆ? ಆತನು ಇನ್ನು ಕಂಟಿನ್ಯೂ ಮಾಡ್ತಾರ? ತನ್ನ ಜವಾಬ್ದಾರಿಗಳನ್ನು ಮುಂದೆ ನಿಭಾಯಿಸಿಕೊಂಡು ಹೋಗ್ತಾರ? ಪ್ರಿಯ ಸಭೆ, ನಾವು ಗಮನಿಸಿಕೊಳ್ಳಬೇಕು. ನಾನು ಪವಿತ್ರಾತ್ಮನನ್ನ ದುಃಖಪಡಿಸುವುದಾದರೆ ನನಗೊಬ್ಬ ಉಪದೇಶಕನನ್ನ ಕಳ್ಕೊಳ್ತಾ ಇದ್ದಾನೆ. ನನಗೆ ಕೇಳಲ್ಪಟ್ಟ ವಾಕ್ಯಗಳನ್ನ ನೆನಪಿಗೆ ತರುವ ಒಬ್ಬ ಸಹಾಯಕನ ನಾನು ಕಳ್ಕೊಳ್ತಾ ಇದ್ದೇನೆ. ರೋಮ ಸಭೆಗೆ ಪೌಲನು ಹೇಳಿದ ರೀತಿಯಲ್ಲಿ ನೋಡ್ತೇವೆ, ಆತನು ನಿಮ್ಮ ಅಶಕ್ತಿಯಲ್ಲಿ ಆತನೊಬ್ಬ ಸಹಾಯಕನಾಗಿರ್ತಾನಂದ್ರೆ ನಾನು ಬಲಹೀನನಾಗಿರುವಾಗ ನನಗೆ ಬೇಕಾದ ಬಲವನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ನಾನೊಬ್ಬ ಅಸಹಾಯ ಸ್ಥಿತಿಯಲ್ಲಿರುವಾಗ ನನಗೆ ಸಹಾಯ ಹಸ್ತವಾಗಿದ್ದ ಪವಿತ್ರಾತ್ಮನ ನಾನು ಕಳ್ಕೊಳ್ತಾ ಇದ್ದೇನೆ. ನೋಡ್ತೇವೆ, ನನಗೋಸ್ಕರವಾಗಿ, ನಮಗೋಸ್ಕರವಾಗಿ, ಸಭೆಗಳಿಗೋಸ್ಕರವಾಗಿ, ಈ ಲೋಕಕ್ಕೋಸ್ಕರವಾಗಿ ತಂದೆಯ ಮುಂದೆ ಸಲ್ಲಿಸುತ್ತಿರುವ ವಿಜ್ಞಾಪನೆಯನ್ನ ಕಳ್ಕೊಳ್ತೇವೆ. ಆತನು ನಮಗೋಸ್ಕರವಾಗಿ ವಿಜ್ಞಾಪನೆ ಸಲ್ಲಿಸುವ ಯಾರಾದರೂ ಇದ್ದಾರೆ ಎಂಬುದಾಗಿ ನೋಡುವಾಗ ಯಾರು ಇರೋದಿಲ್ಲ. ಪ್ರಿಯರ, ವಿಜ್ಞಾಪನೆ ಬಹು ಪ್ರಾಮುಖ್ಯ. ನೋಡ್ತೇವೆ, ನಂಬಿಕೆಯುಳ್ಳ ಪ್ರಾರ್ಥನೆ ಅದು ಒಂದು ರೋಗಿಯನ್ನು ಸ್ವಸ್ಥಪಡಿಸುತ್ತದೆ. ಅಂದ್ರೆ ನಾನು ನಂಬಿಕೆಯಿಂದ ಮತ್ತೊಬ್ಬನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದು. ನನಗೋಸ್ಕರವಾಗಿ ಪವಿತ್ರಾತ್ಮನು ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಿದ್ದಾನೆ. ನಾನು ಆತನನ್ನು ದುಃಖಪಡಿಸ್ತಾ ಇದ್ರೆ ಆತನು ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರ? ನಾವು ನೋಡ್ತೇವೆ, ಆತನು ನನಗೋಸ್ಕರವಾಗಿ ಆತನು ತಂದೆಯ ಮುಂದೆ ನರಳಾಡ್ತಾ ಇದ್ದಾರೆ. ವಿಜ್ಞಾಪನೆಯನ್ನು ಅರ್ಪಿಸುತ್ತಾ ಆತನು ನರಳಾಡ್ತಾ ಇದ್ದಾರೆ. ನಮಗೆ ಅದನ್ನು ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ನಾವು ಪವಿತ್ರಾತ್ಮನನ್ನ ದುಃಖಪಡಿಸಿದ್ರೆ ನಾವ್ ಏನೆಲ್ಲ ಆಫ್ ಮಾಡ್ತಾ ಇದ್ದೇವೆ? ನಾವು ಮೊದಲು ಓದಿದ್ವಿ 1 ಥೆಸಲೋನಿಕ 5ನೇ ಅಧ್ಯಾಯ 19ನೇ ವಚನದಲ್ಲಿ, ಪವಿತ್ರಾತ್ಮನನ್ನ ನಂದಿಸಬೇಡ್ರಿ. ನಾನು ಎಕ್ಸಾಂಪಲ್ ಹೇಳಿದೆ, ನಂದಿಸೋದಂದ್ರೆ ಆಫ್ ಮಾಡಿಡೋದು. ನಾನೊಂದು ಲೈಟ್ ಆಫ್ ಮಾಡ್ತಿದ್ದೀನಿ, ಅರ್ಥ ಆ ಬಲ್ಬಿನ ಮೇಲೆ ಬೆಳಕನ್ನು ಕೊಡದ ಹಾಗೆ ಮಾಡ್ತೇನೆ. ನಾನು ಪವಿತ್ರಾತ್ಮನನ್ನ ಆಫ್ ಮಾಡಿರ್ತೇನೆ, ಅರ್ಥ ಪವಿತ್ರಾತ್ಮನಿಂದ ನನಗೆ ಇನ್ನು ಮೇಲೆ ಸಹಾಯ ಬೇಡ, ಇನ್ನು ಮೇಲೆ ನನಗೆ ಉಪದೇಶ ಬೇಡ, ಇನ್ನು ಮೇಲೆ ನನಗೆ ಬಲವನ್ನು ಕೊಡುವುದು ಬೇಡ, ನನಗೆ ಪವಿತ್ರಾತ್ಮನ ವಿಜ್ಞಾಪನೆಗಳು ಕೊಡುವುದು ಬೇಡ. ಅರ್ಥ ಆಗ್ತಿದೆ ಪ್ರಿಯರೇ? ಆತನ ವಾಕ್ಯಗಳು ನನಗೆ ಇನ್ನು ಮೇಲೆ ನೆನಪಿಗೆ ತರೋದು ಬೇಡ. ಪವಿತ್ರಾತ್ಮನನ್ನ ನಂದಿಸುವುದಂದ್ರೆ ನಾನು ನನ್ನ ಸಂಪೂರ್ಣ ಸಪೋರ್ಟ್ ಸಿಸ್ಟಮ್ ಅನ್ನ ಕಳ್ಕೊಳ್ತೇನೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಐಸಿಯುಲಿ ಇರ್ತಾನೆ, ವೆಂಟಿಲೇಷನ್ ಇರ್ತಾರ.
ಅರ್ಥ ಆಗ್ತಿದ್ಯಾ? ಆತನು ವೆಂಟಿಲೇಷನ್ ಸಹಾಯದಿಂದ ಆತನು ರನ್ ಆಗ್ತಾ ಇರ್ತಾನೆ. ಆತನ ಸಿಸ್ಟಮ್ ಅಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಲ್ಲೆಲ್ಲ ಗಮನಿಸ್ತಾ ಇರ್ತಾರೆ, ನಂಬರ್ಸ್ ಎಲ್ಲ ಬರ್ತಾ ಇರತ್ತೆ. ಪಲ್ಸ್ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಸ್ಯಾಚುರೇಷನ್ ಲೆವೆಲ್ ಎಷ್ಟಿದೆ ನೋಡ್ತಾ ಇರ್ತಾರೆ. BP ಎಷ್ಟಿದೆ, ವೆಂಟಿಲೇಷನ್ ಸಪ್ಲೈ ಕೊಡ್ತಾ ಇರ್ತಾರೆ. ಸಪೋರ್ಟ್ ಸಿಸ್ಟಮ್ ತೆಗೆದ್ರೆ ಪ್ರಿಯರೇ, ಅರ್ಥ ಆಗ್ತಿದ್ಯಾ? ಆತನಿಗಿರುವ ಸಪೋರ್ಟ್ ಸಿಸ್ಟಮ್ ತೆಗೆದ್ರೆ ಏನಾಗ್ತಾನೆ? ಐಸಿಯು ಇರೋ ವ್ಯಕ್ತಿ. ಅರ್ಥ ಆಗ್ತಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಪವಿತ್ರಾತ್ಮನು ಈ ಮಾತುಗಳನ್ನು ಒಟ್ಟಿಗೆ ಹಂಚಿಕೊಳ್ತಿದ್ದೇನೆ ಎಂಬುದಾಗಿ ನಾನು ನಂಬೋನಾಗಿದ್ದೇನೆ. ನಮಗಿರುವ ಸಪೋರ್ಟ್ ಸಿಸ್ಟಮ್ ಆದ ಪವಿತ್ರಾತ್ಮನನ್ನ ನಾವು ಆಫ್ ಮಾಡಿಟ್ರೆ ನಮ್ಮ ಜೀವಿತಗಳು ಸಹ ಅಷ್ಟೇ, ನಮ್ಮ ಸಂಗತಿಗಳು ಸಹ ಅಷ್ಟೇ. ನಾವು ಎಂದಿಗೂ ಈ ಲೋಕದವರ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನನ್ನು ಕಳೆದುಕೊಂಡ್ರೆ ನಮ್ಮ ಸಹಾಯಕನನ್ನು ಕಳ್ಕೊಳ್ತೇವೆ, ನಮ್ಮ ಜೊತೆಗಾರನನ್ನ ಕಳ್ಕೊಳ್ತೇವೆ, ನಮಗೆ ಬಲವನ್ನು ಕೊಡುವ ಆತನ ಕಳ್ಕೊಳ್ತೇವೆ, ನಮಗೋಸ್ಕರ ವಿಜ್ಞಾಪನೆ ಅರ್ಪಿಸುವನ್ನ ಕಳ್ಕೊಳ್ತೇವೆ, ನಮಗೋಸ್ಕರವಾಗಿ ತಂದೆಯ ಬಳಿಯಲ್ಲಿ ನರಳಾಡುವವನ್ನ ಕಳ್ಕೊಳ್ತೇವೆ, ನಮಗೋಸ್ಕರವಾಗಿ ಉಪದೇಶ ಮಾಡುವ ಒಂದು ಉಪದೇಶಕನನ್ನು ಕಳ್ಕೊಳ್ತೇವೆ. ವಿಶೇಷವಾಗಿ ಪ್ರಿಯರೇ, ಈ ಲೋಕದಲ್ಲಿ ಬದುಕಿ ಬಾಳಲಿಕ್ಕೆ ಆತನು ಬೋಧಿಸಿದ ಪ್ರತಿ ಮಾತುಗಳು ಬಹು ಪ್ರಾಮುಖ್ಯ. ನಾವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ನೋಡ್ತೇವೆ. ಆತ ನಿಮಗೆ ಬೋಧಿಸಿದ ಮಾತುಗಳನ್ನ ನೀವು ನಡೆಯುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಮನೆಯಿಂದ ಹೊರ ಹೋಗುವಾಗಲೂ, ಒಳಗೆ ಬರುವಾಗಲೂ ನೀವು ಅದನ್ನ ನೆನಪಿಸಿಕೊಳ್ಳ್ರಿ. ಹೇಗೆ ಬರ್ತದೆ ನೆನಪು? ಪವಿತ್ರಾತ್ಮನ ಸಹಾಯ ಮಾಡ್ತಾನೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಪವಿತ್ರಾತ್ಮನನ್ನ ಆಫ್ ಮಾಡಿಡ್ತೇವೆ. ಅಂದ್ರೆ ನಮ್ಮ ಸಪೋರ್ಟ್ ಸಿಸ್ಟಮ್ ಅನ್ನು ಆಫ್ ಮಾಡಿಟ್ರೆ ನಮಗೆ ಆತ್ಮಿಕವಾಗಿ ಯಾವ ರೀತಿಯೂ ಸಹ ಉಪಯೋಗವಾಗುವುದಿಲ್ಲ ಪ್ರಿಯರೇ. ನಾವು ಆತನ ಕ್ರೈಸ್ತರಾಗಿರುವ ನಿನಗೂ ನಮಗೂ ಒಂದು ಗುರಿ, ಆತನು ಬರುವಾಗ ಮಧ್ಯಾಕಾಶಕ್ಕೆ ನಾವು ಏರಿ ಹೋಗಬೇಕು. ಏರಿ ಹೋಗಬೇಕಂದ್ರೆ ಪರಿಶುದ್ಧಾತ್ಮನನ್ನ, ಪವಿತ್ರಾತ್ಮನನ್ನ ಎಂದಿಗೂ ಅದು ನಾವು ನಂದಿಸಬಾರದು ಪ್ರಿಯರೇ. ಆತನಿಗೆ ಮೆಚ್ಚಿಯಾಗುವಾಗ ಜೀವಿತಗಳನ್ನು ನಾವು ಜೀವಿಸಲಾಗಬೇಕು. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರೊಟ್ಟಿಗೆ ಆತನು ಮಾತನಾಡಿದೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.